ವೀಕ್ಷಕರು ನಮಸ್ಕಾರ. ಇದೇ 5ನೇ ತಾರೀಕು ಮ್ಯಾಂಗೋ ಪಚ್ಚ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸುಪ್ರಿಯಾನ್ವಿ ಆ್ಯಂಡ್ KRG ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ಬರ್ತಾ ಇರುವಂಥ ಮ್ಯಾಂಗೋ ಪಚ್ಚ ಸಿನಿಮಾ. ಸುಮ್ಮನೆ ಹೇಳ್ತಾಯಿಲ್ಲ, ಈ ರಿಲೀಸ್ ಆಗಿರುವಂಥ ಎಲ್ಲ ಕಂಟೆಂಟ್ಗಳು ಸೂಪರ್ ರೀಚ್ ಆಗಿದೆ. ನನಗಂತಲ್ಲ ಎಲ್ರಿಗೂ ರೀಚ್ ಆಗಿದೆ. ಸಾಂಗ್ಗಳು ನೆಕ್ಸ್ಟ್ ಪೀಕ್ ಕೊಡ್ತಾ ಇದ್ರ ಬಗ್ಗೆ ಮಾತಾಡೋದಕ್ಕೆ ಮತ್ತೆ ಪ್ರೊಡ್ಯೂಸರ್ KRG ಯೋಗಿ ಸರ್. ಆಯ್ತು, ಹೇಗಿದ್ದೀರಾ? ಹೇಗಿದ್ದೀರಾ? ಸ್ವಲ್ಪ ಚೆನ್ನಾಗಿದ್ದೀನಿ ಸರ್. ಅಲ್ಲಿ ಏನು ನೋಡ್ತಿದ್ದೆ ಸರ್? ಅಲ್ಲೆಲ್ಲಿ ಏನು ನೋಡ್ತಿದ್ದೆ ಅಂತ ಏನು ನೋಡ್ತಿಲ್ಲ. ಪಿಕ್ಚರ್ ನೀವು ಹೇಳ್ದಂಗೆ ಎಲ್ಲ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿದ್ದಾರೆ ಜನಗಳು. ಸೊ ಏನು 5ನೇ ತಾರೀಕು ಜನಗಳು ಅದನ್ನು ತಗೊಂಡು ಪ್ರೀತಿಸಿ ನಮ್ಮ ಆಶೀರ್ವಾದ ಮಾಡಿದ್ರೆ ಸಾಕು ಅಂತ ಅದೇ ಹೇಳ್ತಾರೆ. ಎಸ್ ಸರ್. ಈಗ ನಾನು ಆಗಲೇ ಟಾಪಿಕ್ ಅಂತ ಹೇಳ್ತೀನಿ. ಇವತ್ತಿನ ಆಡಿಯನ್ಸ್ ಈಗ ಯಾಕಂದರೆ ನೀವು ಸಿನಿಮಾದಲ್ಲಿ ಒಂದು ಐಡಿಯಾ ಇದೆ, ಸಿನಿಮಾಗಳು ಮಾಡಿದ್ದೀವಿ ಎಲ್ಲವೂ ನಿಮಗೆ ಗೊತ್ತು, ಹೆಂಗೆ ಗೊತ್ತಾಗುತ್ತೆ ಇಂಡಸ್ಟ್ರಿ. ಬಟ್ ಆಡಿಯನ್ಸ್ ಅಂತ ಬಂದಾಗ ಅವರು ಕಥೆ ಇಷ್ಟ ಆದರೆ ಮಾತ್ರ ಹೋಗೋದು, ಯಾರು ಮಾಡೋದು. ಹೌದು. ಸೊ ಆ ವಿಚಾರದಲ್ಲಿ ನಿಮ್ಗೆ ಎಷ್ಟು ಗೊತ್ತಾಗಿದೆ ತಗೋತೀವಿ ಈ ಎಳೆಯನ್ನು ಇಲ್ಲಿವರೆಗೂ ತಗೋತೀವಿ. ನೀವು ಒಂದು ಏನಂದರೆ ಎಲ್ಲವೂ ಗೊತ್ತು ಅಂತ ಇಲ್ಲ, ನಮ್ಗೆ ಯಾರೂ ಗೊತ್ತಿಲ್ಲ. ಪ್ರತಿದಿನ ಕಲಿಕೆನೆ. ಸೊ ಡೇಸ್ ರನ್ನಿಂಗ್ ನಾವು ಎಲ್ಲವೂ ಗೊತ್ತು ಅಂತ ಹೇಳಕ್ಕೆ ಹೋಗಲ್ಲ. ಬಟ್ ನೀವು ಹೇಳ್ದಂಗೆ ಆಡಿಯನ್ಸ್ ಯಾವ್ದು ಇಷ್ಟ ಆಗೋದು ಗೊತ್ತಿಲ್ಲ. ಅದನ್ನು ಆ ಫಾರ್ಮುಲಾ ಗೊತ್ತಿದ್ರೆ ಎಲ್ಲರೂ ಸಿನಿಮಾ ಮಾಡ್ಬಿಟ್ಟು ಎಲ್ಲ ಇಟ್ಟು ಮಾಡೋದು. ಸಕ್ಸಸ್ ಫಾರ್ಮುಲಾ ಇಲ್ಲ ಅಂತಾರೆ. ಸಕ್ಸಸ್ ಫಾರ್ಮುಲಾ ಸಿನಿಮಾದಲ್ಲಿ ಇಲ್ಲ. ಬಿಕಾಸ್ ಯಾಕಂದರೆ ಇದೇ ನನಗೆ ಇಷ್ಟ ಆಗಿದೆ, ನಿಮ್ಗೆ ಇಷ್ಟ ಆಗಲ್ಲ, ನಿಮಿಷ ಮತ್ತೊಬ್ಬರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅದು ತುಂಬ ಕಷ್ಟವಾದ ಪ್ರಶ್ನೆ. ಬಟ್ ಏನಂದರೆ ಒಟ್ಟಾರೆಯಾಗಿ ಇವಾಗ ನಮ್ಮೊಂದು ನಂಬಿಕೆಯಲ್ಲಿ ಹೋಗ್ಬೇಕು. ಫಸ್ಟ್ ನಮ್ಮೊಂದು ನಂಬಿಕೆಯಲ್ಲಿ ಇರ್ತದೆ. ಈ ಕತೆ ಮಾಡೋದು ನಂಬಿಕೆ ಇರುತ್ತೆ, ಕಾನ್ಫಿಡೆನ್ಸ್ ಇರ್ತದೆ. ಆ ಒಂದು ಕಾನ್ಫಿಡೆನ್ಸ್ ಒಂದು ನಂಬಿಕೆಯಲ್ಲಿ ಹೊರಟಿದ್ವಿ. ಈ ಕತೆ ಒಂದು ಲಾಂಚ್ ಮಾಡುವಾಗ ನಮ್ಮ ಸಂಚಿತ್ ಅವ್ರನ್ನ ಪ್ರಾಬ್ಲಿ ನಾವು ತುಂಬ ಡೂಮ್ ಅಂತ ಇದು ಮಾಡ್ದಂಗೆ ಸಾಫ್ಟ್ ಲಾಂಚಿಗೆ ಈ ಕತೆ ಚೆನ್ನಾಗಿರುತ್ತೆ. ಯಾಕಂದರೆ ಈ ಕಥೆಯಲ್ಲಿ ಮ್ಯಾಂಗೋ ಪಚ್ಚ ಕಥೆಯಲ್ಲಿ ನಿಮಗೇನಂದರೆ ಅಲ್ಲಿ ನಟನಿಗೆ ಇಷ್ಟು ಬೇಕು ಸ್ಪೇಸು ಆ್ಯಕ್ಟ್ ಮಾಡೋಕ್ಕಾಗಲಿ, ಆಡೋಕ್ಕಾಗಲಿ, ಫೈಟ್ ಮಾಡೋಕ್ಕಾಗಲಿ ಅಥವಾ ಪ್ರೀತಿ ಮಾಡೋಕ್ಕಾಗಲಿ ಪ್ರತಿಯೊಂದು ಇತ್ತು. ಸೊ ಹಾಗಾಗಿ ಅಷ್ಟು ಸುಲಭವಾಗಿ ಒಪ್ಕೊಂಡಿಲ್ಲ ಸಂಚಿತ್ ಅವರು. ಸೊ ಹಾಗಾಗಿ ಎಲ್ಲ ಒಟ್ಟಾರೆ ಚೆನ್ನಾಗಿದೆ ಅಂತ ಕತೆ ಆ ಸ್ಟ್ರಾಂಗ್ ಬಿಲೀಫ್ ಇದ್ದಿಂದ ಮುಂದೆ ಹೋಗಿ ತೋರಿಸ್ಬೇಕು. ಅದೇ ನನಗೆ ಅದೇ ಇತ್ತು. ಯಂಗ್ಸ್ಟರ್ಸ್ನ ಮನೆಯಿಂದ ಬಂದಿರ್ತದೆ ಲಗೇಜಿಂದ ಆ ವ್ಯಕ್ತಿನ ಸಂದರ್ಭ ಸಮಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನು ನಾನು ತರಬೇತಿದ್ದು ಕತೆ ನಾವಿಲ್ಲಿ ಕನ್ವಿನ್ಸ್ ಆಗಿಲ್ಲ. ಆ್ಯಂಡ್ 2000 ಕಥೆನೂ ನಾವೆಲ್ಲ 96 ಆಗಿರೋದು ನಮಗೆ ಬೇರೆ ಅನ್ನೋದು ಎಕ್ಸಾಕ್ಟ್ಲಿ ಹೇಳ್ಬೋದು. ಖಂಡಿತ ಮಾಡ್ಸಿ ಆ ಕತೆ ಹೇಳಿದಾಗೇ ಮೈಸೂರು ಮೂಲ ಇಟ್ಕೊಂಡು ಕತೆ ಹೇಳಿದಾಗೇ ಇದು 2000 ಕತೆಗೆ ನಾವೆಲ್ಲ 90s ಕಿಡ್ ಆಗಿ ತುಂಬ ಈಸಿಯಾಗಿ ಕನೆಕ್ಟ್ ಆಗ್ತದೆ. ಸೊ ಹಾಗಾಗಿ ಇನ್ನೊಂದು ಹೇಳ್ದಂಗೆ ನೀವು ಒಂಥರ ದೊಡ್ಡ ಮನೆಯಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಮನೆಯಿಂದ ಬಂದಿದ್ದಾರೆ. ಬಟ್ ಏನಂದರೆ ಅವರು ಯಾವತ್ತೂ ಅದನ್ನು ನಡ್ಕೊಂಡಿಲ್ಲ. ಅಂದರೆ ಪಾಪ ತುಂಬ ಡೌನ್ ಟು ಅರ್ತ್. ಆಮೇಲೆ ನೋಡಿ ಯಾವುದೇ ಪೋಸ್ಟಲ್ಲಿ ನೋಡಿ ಅವ್ರ ಕಣ್ಣಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಟ್ಟಿದೆ. ಅಂದರೆ ತುಂಬ ಪಾಸಿಟಿವ್, ಅಂದರೆ ನಾನು ಇದು ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಎನಿ ಪೋಸ್ಟ್ ನೋಡಿ ಕಣ್ಣಲ್ಲಿ ಬೇಕಾದ್ರೆ ನೀವು ಬಿಟ್ಟರೆ ಶಾರ್ಟ್ಸ್ ಅಥವಾ ಅವ್ರ ಮೊದಲಿನ ಕಾನ್ಫಿಡೆನ್ಸಲ್ಲಿ ಅದು ನಾನು ಮಾಡಬಲ್ಲೆ ಅಂತ ಅದೇ ಥರ ನಾವು ಫಸ್ಟ್ ಟೈಮ್ ನೋಡಿದಾಗೂ ಅಷ್ಟು ನಮಗೆ ಹೆಂಗೆ ಮಾಡ್ತಾರೆ ಅಂತ ಅನಿಸ್ಬಿಟ್ಟು ಫಸ್ಟ್ ಡೇನೇ ಆಗುತ್ತೆ. ತುಂಬ ಕಾನ್ಫಿಡೆಂಟ್ ಇದೆ. ಅದು ಪ್ರತಿಯೊಂದು ಶಾರ್ಟಲ್ಲೂ ನೀವು ನೋಡ್ತೀರ ಇರಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅಷ್ಟು ಶ್ರಮ ಇದೆ. ಅಂದರೆ ಸುಮ್ಮನೆ ಬಂದಿದ್ದಲ್ಲ. ಒಂದು 12 ವರ್ಷ ಟೆಕ್ನಿಷಿಯನ್ ಕೆಲಸ ಮಾಡಿ, ಸಿನಿಮಾದಲ್ಲಿ ಕೆಲಸ ಮಾಡಿ, ಈಗ ಹೊಸ ನಟ ಬಟ್ ಹಳೆ ಟೆಕ್ನಿಷಿಯನ್ ಅವರು. ಸೊ ಹಾಗಾಗಿ ಸಿನಿಮಾದಲ್ಲಿ ಕೆಲಸ ಮಾಡಿ ಬಂದಿರೋದು. ಸೊ ಆ ಕಾನ್ಫಿಡೆನ್ಸು ಪ್ರಾಬ್ಲಿ ನಮಗೂ ಒಳ್ಳೇದು ಅನಿಸುತ್ತೆ. ತುಂಬ ಚೆನ್ನಾಗಿ. ಇನ್ನೊಂದೇನೆಂದರೆ ನಮ್ಮ ಇಂಡಸ್ಟ್ರಿಗೆ ಇನ್ನೂ ಹೊಸ ನಟರು ಬೇಕು. ಅಂದರೆ ಪ್ರಾಬ್ಲಿ ಒಂದು ಆ ನಿಟ್ಟಿನಲ್ಲಿ ನೋಡಿದ್ರೆ ಇವರು ಒಂದು ನಿಂತ್ಕೊಳ್ತಾರೆ ಅಂತ ಒಂದು ಭರವಸೆ. ದೇವ್ರು ಅಗೇನ್ ಜನರ ಆಶೀರ್ವಾದ.